ಆ ಸರ್ಕಾರಿ ಶಾಲೆಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ನಿತ್ಯ ಮಕ್ಕಳು ಕಾಡು ದಾರಿ ಮೂಲಕ ಶಾಲೆಗೆ ಹೋಗ್ತಿದ್ದಾರೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಮಕ್ಕಳ ಗೋಳು ಹೇಳತೀರದಾಗಿದೆ. ಕಲ್ಲು ಮುಳ್ಳಿನ ದಾರಿ ಇದು. ಹೆಜ್ಜೆ ಇಡೋದು ಕಷ್ಟ, ಊರು ತಲುಪೋದು ಕಷ್ಟ. ಯಾವಾಗ ಯಾವ ಪ್ರಾಣಿಗಳು ದಾಳಿ ಮಾಡುತ್ತವೋ ಹೇಳೋಕ್ಕಾಗಲ್ಲ. ಹೆಣ್ಣು ಮಕ್ಕಳಿಗಂತೂ ಈ ಕಾಡಿನ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಭಯ. ಆದರೆ ಬದುಕಿನ ಅನಿವಾರ್ಯ ಇವರನ್ನ ಈ ರಸ್ತೆಯಲ್ಲಿ ಹೆಜ್ಜೆ ಹಾಕಿಸ್ತಿದೆ. ಸೂಕ್ತ ರಸ್ತೆ ಇಲ್ಲದೆ ಪ್ರತಿನಿತ್ಯವೂ ಪರದಾಡುತ್ತಲೇ ಇದ್ದಾರೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ವಿದ್ಯಾರ್ಥಿಗಳ ಪರದಾಟ. ಸೂಕ್ತ ರಸ್ತೆ ಇಲ್ಲದೆ ಕಾಡು ದಾರಿಯಲ್ಲೇ ವಿದ್ಯಾರ್ಥಿಗಳ ಪಯಣ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೊಚ್ಚಲು ಹೊಸಗದ್ದೆ ಹೊನ್ನಾಸ ಗದ್ದೆ ಮಕ್ಕಳ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂದ್ರೆ ಈ ಗ್ರಾಮಗಳಿಂದ 3 ಕಿಲೋಮೀಟರ್ ದೂರದಲ್ಲಿ ಶಾಲೆ ಇದೆ. ಆದ್ರೆ ಶಾಲೆಗೆ ಹೋಗಲು ಸೂಕ್ತ ರಸ್ತೆ ಇಲ್ಲ. ಕಾಡು ದಾರಿಯಲ್ಲಿ ಕಲ್ಲು ಮುಳ್ಳಿನ ಹಾದಿಯಲ್ಲೇ ನಿತ್ಯ ಓಡಾಡಬೇಕು. ಕಚ್ಚಾರ ರಸ್ತೆಯಲ್ಲಿ ಬಸ್, ಆಟೋ, ಕಾರ್ಗಳು ಓಡಾಡಲು ಆಗುವುದಿಲ್ಲ. ಹೀಗಾಗಿ ಡಾಂಬರ್ ರಸ್ತೆಗಾಗಿ ಶಾಸಕ ಆರಗ ಜ್ಞಾನೇಂದ್ರ ಅವರಿಗೂ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ಮಕ್ಕಳಿಗೆ ತುಂಬಾ ಅಂದ್ರೆ ನಡ್ಕೊ ಬರ್ಬೇಕಲ್ಲ ಸರ್. ರೋಡಲ್ಲಿ ಅಂದ್ರೆ ಟಾರ್ ಹಾಕಿ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಜಲ್ಲಿ ಎಲ್ಲ ಎಫ್ಸ್ಬಿಟ್ಟು ಹಾಗೆ ಹಾಕಿಟ್ಟಿದ್ದಾರೆ. ಅದ್ರಲ್ಲಿ ಮಕ್ಕಳು ನಡ್ಕೊ ಬರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಸರ್ ಬರಲಿಕ್ಕೆ. ನಮ್ಮ ಬಸ್ಸಿನ ವ್ಯವಸ್ಥೆ ಅಂದ್ರೆ 5-6 ಕಿಲೋಮೀಟರ್ ಆಚೆಗೆ ಬಸ್ಸಿನ ವ್ಯವಸ್ಥೆ ಇದೆ ಸರ್. ಅಷ್ಟು ದೂರ ಹೋಗೋಕ್ಕೆಲ್ಲ ತುಂಬಾ ಎಲ್ಲಾ ತರದಲ್ಲೂ ತೊಂದರೆ ಆಗ್ತಾ ಇದೆ ಸರ್. 1ರಿಂದ 5ನೇ ಕ್ಲಾಸ್ ತನಕದ ಪ್ರಾಥಮಿಕ ಶಾಲೆಯಲ್ಲಿ 13 ಮಕ್ಕಳಿದ್ದಾರೆ. ಸರ್ಕಾರಿ ಶಾಲೆಗೆ ಕಳಿಸಲು ಪೋಷಕರಿಗೆ ಇಷ್ಟವಿದೆ. ಆದರೆ ಸೂಕ್ತ ರಸ್ತೆ ಇಲ್ಲದೆ ಪೋಷಕರು ಕೂಡ ಚಿಂತಿಸುತ್ತಿದ್ದಾರೆ. ಇನ್ನು ಶಾಲೆಯಲ್ಲಿ ಒಬ್ಬರೇ ಶಿಕ್ಷಕರಿದ್ದು ಅವರೇ ಎಲ್ಲ ನಿರ್ವಹಣೆ ಮಾಡುತ್ತಿದ್ದಾರೆ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯಿಂದ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರ ನಡುವೆ ಸಂಪರ್ಕ ಇಲ್ಲದಂತಾಗಿದೆ. 3-4 ಕಿಲೋಮೀಟರ್ ನಡೆದು ಬರಬೇಕು. ಆ ನಡೆದು ಬರುವಾಗ ಏನು ಸಮಸ್ಯೆ ಅಂತಂದರೆ ಕಾಡ್ದಾರಿ ಮತ್ತು ಮಣ್ಣು ಇರತಕ್ಕಂಥ ದಾರಿ. ಆ ದಾರಿಯಲ್ಲಿ ನಡೆದು ಬರುವಾಗ ಸುತ್ತಮುತ್ತ ಏನಾದ್ರು ತೊಂದರೆ ಆದರೆ ಮಳೆಗಾಲದಲ್ಲೆಲ್ಲ ತುಂಬ ತೊಂದರೆ. ಮಳೆಗಾಲದಲ್ಲೆಲ್ಲ ರಸ್ತೆ ಎಲ್ಲ ಹಾಳಾಗಿ ಎಲ್ಲ ತೊಂದರೆ ಆಗಿರೋದು ಬರೋದು ತುಂಬ ಸಮಸ್ಯೆ ಆಗುತ್ತೆ. ಆಮೇಲೆ ಬಹುಮುಖ್ಯವಾಗಿ ಇಲ್ಲಿ ನೆಟ್ವರ್ಕಿಂದ ಒಂದು ಸಮಸ್ಯೆ ಇದೆ ಸರ್. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಶಾಲಾ ಮಕ್ಕಳು ಪರದಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಬಸವರಾಜ್ ಎರಗಣವಿ, ಟಿವಿ9 ಶಿವಮೊಗ್ಗ.